ಹಾಯ್ ಫ್ರೆಂಡ್ಸ್, ನನ್ನ ಮಗ ಅಥವಾ ಮಗಳು ವೆಯ್ಟೇ ಗೇನ್ ಆಗ್ತಾ ಇಲ್ಲ ಅಂತ ವರಿ ಮಾಡ್ಕೊಳ್ಳೋ ಪೇರೆಂಟ್ಸ್ಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಹೌದು, ಮಕ್ಕಳು ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂತ ತುಂಬ ಜನ ವರಿ ಮಾಡ್ಕೊಳ್ತಾರೆ. ನೀವು ವರಿ ಮಾಡ್ಕೊಳ್ಬೇಡಿ. ಹುಟ್ಟಿದಾಗಿನ ವೆಯ್ಟ್ಗಿಂತ 3 ಪಟ್ಟು ಹೆಚ್ಚಾಗಬೇಕು 1 ವರ್ಷದೊಳಗಡೆ. ಅದಾದಮೇಲೆ 1 or 2 kg ಅಷ್ಟೇ ಆ್ಯಡ್ ಆಗ್ತಾ ಇರ್ತಾರೆ. 2-3 ಪಾಯಿಂಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ಏನಾದರೂ ಸ್ವಲ್ಪ ಮಟ್ಟಿಗೆ ಊಟ ಮಾಡ್ತಾ ಇದೆಯಾ, ಸ್ವಲ್ಪ ಸ್ವಲ್ಪ ಸ್ನ್ಯಾಕ್ಸು, ಇನ್ಬಿಟ್ವೀನಲ್ಲಿ ಫ್ರೂಟ್ಸು ಆ ಥರ ಕೊಡಿ. ಅಷ್ಟು ತಿಂದರೆ ಸಾಕು. ಹೆಚ್ಚಾಗಿ ನಮ್ಮ ಥರ ಊಟ ಮಾಡಬೇಕಂತಿಲ್ಲ. ನಮ್ಮಷ್ಟು ಊಟ ಅವ್ರು ತಿನ್ನೋಕ್ಕಾಗೋದಿಲ್ಲ. ಅವ್ರು ಕ್ವಾಂಟಿಟಿ ಕಡಿಮೆನೇ ತೊಗೊಳ್ತಾರೆ. ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂದ ತಕ್ಷಣ ಹೆಚ್ಚಾಗಿ ಊಟ ಮಾಡಿಸೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಮತ್ತು ಸೆಕೆಂಡ್ ಪಾಯಿಂಟು, ಮಗು ಆ್ಯಕ್ಟಿವ್ ಆಗಿದೆಯಾ, ಅಂದರೆ ಮೂಮೆಂಟ್ಸ್ ಇದೆಯಾ, ಏನಾದರೂ ಆ್ಯಕ್ಟಿವಿಟಿ ಮಾಡ್ತಾ ಇರ್ತಾರೆ, ಆಟ ಆಡೋದಾಗಲಿ ಇನ್ನೊಂದಾಗಲಿ, ಆಸಕ್ತಿ ತೋರಿಸೋದು, ಹೊಸದು ಕಲಿಯೋದು, ಕುತೂಹಲ ಇದೆಯಾ, ಅದನ್ನೆಲ್ಲ ಗಮನಿಸ್ಕೊಳ್ಳಿ. ಮಗುವಿನ ಓವರಾಲ್ ಬೆಳವಣಿಗೆ ನಾವು ಗಮನಿಸ್ಕೊಬೇಕು. ಬರೀ ವೆಯ್ಟ್ ಗೇನ್ ಬಗ್ಗೆ ಮಾತ್ರನೇ ಯೋಚನೆ ಮಾಡೋದು ಒಳ್ಳೆಯದಲ್ಲ. ಮಗು ಆ್ಯಕ್ಟಿವ್ ಆಗಿದೆ, ಸ್ವಲ್ಪ ಊಟ ಮಾಡ್ತಾ ಇದೆ, ಮತ್ತು ಪದೇ ಪದೇ ಯಾವುದೇ ಸಿಕ್ನೆಸ್ ಇಲ್ಲ, ಅಂದರೆ ಕೋಲ್ಡ್ ಆಗೋದು, ಕೆಮ್ಮು ಬರೋದು, ಜ್ವರ ಬರೋದು, ಈ ಥರ ಎಲ್ಲ ಏನೂ ಆಗ್ತಾಯಿಲ್ಲ ಅಂದರೆ ಮಗು ಆರೋಗ್ಯವಾಗಿದೆ, ಚೆನ್ನಾಗಿ ಬೆಳವಣಿಗೆ ಆಗ್ತಾಯಿದೆ ಅಂತ ಅರ್ಥ. ಕೇಳ್ತಾ ಇರ್ತಾರೆ ಜನ, ನಿಮ್ಮ ಮಗ ಸಣ್ಣ ಇದ್ದಾನೆ ಅಂತೆಲ್ಲ. ಅದಕ್ಕೆಲ್ಲ ವರಿ ಮಾಡ್ಕೋಬೇಡಿ. ನಿಮ್ಮ ಮಗು ಯಾವ ಥರ, ಪ್ರತಿಯೊಂದು ಮಗುನೂ ವಿಭಿನ್ನವಾಗಿರುತ್ತೆ. ಬೇರೆ ಮಕ್ಕಳಿಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಗು ಓವರಾಲ್ ಆರೋಗ್ಯವಾಗಿದೆ ಅಂದರೆ ವೆಯ್ಟ್ ಗೇನ್ ಬಗ್ಗೆ ಅಷ್ಟೊಂದು ವರಿ ಮಾಡ್ಕೊಳ್ಳೋದು ಬೇಡ.